ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಜೊತೆ ಹೊಸದೊಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಅದೇ ಅಂದರೆ ರೆಸಿಪಿ ವಿಡಿಯೋ. ಆ ವೀಡಿಯೋಸ್ಗೆಲ್ಲ ನೋಡಿ ಹೆಂಗೆ ಸಪೋರ್ಟ್ ಮಾಡ್ತೀರಾ, ಇದು ವಿಡಿಯೋ ಸಹ ಹಾಗೆ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಮಾಡ್ತಾಯಿದ್ದೀನಿ ಟೊಮಾಟೊ ಚಟ್ನಿ, ಅಂದರೆ ಹಸಿ ಟೊಮ್ಯಾಟೊ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ತೆಳಗಡೆ ನಾನು ಹಸಿ ಟೊಮ್ಯಾಟೊನ ಹುರಿದಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ಹುರಿದಿದ ಮೆಣಸಿನ್ಕಾಯಿ, ಹುರಿದ ಶೇಂಗಾ ಮತ್ತು ಕೊತ್ತಂಬರಿ ಮತ್ತು ಇದು ಬೆಳ್ಳುಳ್ಳಿ ಹಾಕಿಬಿಟ್ಟು ಹಾಕ್ತೀನಿ ನೋಡಿ. ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ಮನೇಲಿ ಮಾಡಿ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿದೆ ಅಂತ. ತುಂಬಾ ರುಚಿ ಬರುತ್ತೆ ಬಾಯಿಗೆ, ಮತ್ತು ರೊಟ್ಟಿ ಜೋಡಿ ಮತ್ತು ಚಪಾತಿ ಜೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅದರೊಳಗೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ಅಂತ ನಮ್ಮ ಅಕ್ಕನ ಕೈಲೇ ಮಾಡಿಸ್ತಾ ಇದ್ದೀನಿ ವಿಡಿಯೋನ. ಅವಳೇ ಅಂದಳು, ನಾನೇ ಮಾಡ್ತೀನಿ, ನೀನು ವಿಡಿಯೋ ಮಾಡು, ನನಗೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ. ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಐದು ಟೊಮ್ಯಾಟೊ ಹೋಳ್ಬಿಟ್ಟು ಮಾಡಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಟೊಮ್ಯಾಟೋನ. ಅದ್ರೊಳಗಿನ ಸಿಹಿ ಅಂದರೆ ಅದು ಇದನ್ನು ಹೋಗ್ಬೇಕಿರಲಿ, ನೀರೆಲ್ಲ ಇರುತ್ತಲ್ರಿ, ನೀರು ಬಿಡುತ್ತಿರಲಿ, ಅದೆಲ್ಲ ಹೋಗಬೇಕು. ಆ ಥರ ಹುರಿಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ ನೋಡಿ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಕಲ್ಲಿಂದ ಜಜ್ಜಬೇಕು. ಇದನ್ನು ಕಲ್ಲಲ್ಲಿ ಹಾಕಿಬಿಟ್ರೆ ರುಬ್ಬಬೇಕಾಗಿತ್ತು, ಆದರೆ ನನ್ನ ಹತ್ರ ಆ ಕಲ್ಲಿಲ್ಲ. ಅದನ್ನು ಮೇಲ್ಗಡೆ ಇರೋದನ್ನು ಅಷ್ಟೇ ತೊಗೊಂಡಿದ್ದೀನಿ ನೋಡಿ. ಅದು ಅಷ್ಟೇ ಇದೆ, ಯಾಕಂದರೆ ಬೆಳ್ಳುಳ್ಳಿ ಅದು ಜಜ್ಜಲಕ್ಕೆ ಬೇಕಾಗುತ್ತಲ್ಲ, ಅದಕ್ಕಾಗಿ ಇವಾಗ ಜಜ್ತಾ ಇದ್ದಾಳೆ ನೋಡಿ. ಇದು ಮಿಕ್ಸರಲ್ಲೆಲ್ಲ ಹಾಕಿದ್ರೆ ನೀರು ಬಿಡುತ್ತೆ, ಯಾಕಂದರೆ ಇದರಲ್ಲಿ ಉಪ್ಪೆಲ್ಲ ಹಾಕಿರ್ತೀವಲ್ವ, ಅದೇ ನೀರು ಬಿಡೋ ಚಾನ್ಸ್ ಇರುತ್ತೆ. ಅಷ್ಟು ಚೆನ್ನಾಗಿ ಹತ್ತಲ್ಲ ಅದು ರೊಟ್ಟಿ ಜೋಡಿ. ಅದಕ್ಕಾಗಿ ನಾನು ಈ ಥರನೇ ಜಜ್ತೀನಿ. ಅದು ನಾನೇ ಜಜ್ಬೇಕಾಗಿತ್ತು, ಆದರೆ ನಮ್ಮ ಅಕ್ಕನೇ ಅಂತ ಹೇಳಿದ್ದು. ನಾನು ವೀಡಿಯೋ ಮಾಡ್ತೀನಿ, ನೀನು ವೀಡಿಯೋ ಮಾಡು, ನಾನು ಜಜ್ತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ನೀನೇ ಜಜ್ಜು ಅಂತ ಹೇಳಿ ಕೊಟ್ಟುಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಇವತ್ತು ಬೆಳಗ್ಗೆನೇ ತಂದಿದ್ದರು ಅದನ್ನು. ಹಸಿ ಟಮಾಟೆ ತರ್ತೀನಿ, ಚಟ್ನಿ ಮಾಡಿಕೊಡು, ಭಾಳ ದಿನ ಆಯಿತು ತಿಂದಿಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಹೇಳಿದೆ ತೊಗೊಂಡು ಬನ್ನಿ ಅಂತ. ಇವತ್ತು ತಂದು ಕೊಟ್ಟರು, ಮಾಡು ಅಂತ ಹೇಳಿದರು. ನಾನು ಹೇಳಿದೆ ನೈಟಿಗೆ ಮಾಡ್ತೀನಿ, ಸರಿ ಹೋಗುತ್ತೆ ಅಂತ ಹೇಳಿದೆ. ಅದಕ್ಕಾಗಿ ನಾನು ರಾತ್ರಿ ತಿನ್ನೋದಕ್ಕೆ ಅಂತ ಮಾಡ್ತಾಯಿದ್ದೀನಿ. ಊಟದ ಜೋಡಿ, ರೊಟ್ಟಿ ಜೋಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಸ್ವಲ್ಪ ಜಜ್ಬೇಕಾದ್ರೆ ತೊಂದರೆ ಆಗುತ್ತೆ, ಆದರೆ ಕೈಯಲ್ಲಿ ಈ ಥರ ಜಜ್ಜಿ ತಿನ್ನೋದು ಒಂಥರನೇ. ಇದು ನೋಡಿ, ಹಸಿ ಟೊಮ್ಯಾಟೊ ಇನ್ನೂ ಎಷ್ಟಿದೆ, ನನಗೆ ಬೇಕು ಅಂತ ತಂದಿದ್ದಾರೆ ಅವರು. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಇದನ್ನೆಲ್ಲ ರೋಲ್ ಮಾಡಿ ಕೊಟ್ಟಿದ್ರೆ. ನಮ್ಮ ಇಬ್ಬರು ಮಕ್ಕಳಿಗೂ ತುಂಬಾ ಇಷ್ಟ ಇದು. ಹಾಗಾಗಿ ನಮ್ಮ ಅಕ್ಕನ ಮಕ್ಕಳಿಗೂ ತುಂಬ ಇಷ್ಟ, ತಿಂತಾರೆ ಅವರು ಸಹ ನೋಡಿ. ಇವಾಗ ರೆಡಿ ಆಯಿತು. ಎಲ್ಲನ ತಗೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋತಾಳೆ ಎಲ್ಲನೂ ಸರಿಯಾಗಿ ಚೆನ್ನಾಗಿ. ನೋಡಿ ಹೆಂಗೆ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ ಅಂತ. ಆ ಥರ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮೇಲೆ ತಿಂದರೆ ಯಪ್ಪ, ಆ ಥರ ಇರುತ್ತೆ ಅದು. ರೊಟ್ಟಿ ತಗೊಂಡ್ಬಿಟ್ಟು ಒಂದು ತಾಟ್ ಮೇಲೆ ರೊಟ್ಟಿ ತೊಗೊಂಡಿದ್ದಾಳೆ ನೋಡಿ, ಅದ್ರ ಮೇಲೆ ಹಾಕ್ಬಿಟ್ಟು ತಿನ್ನಬೇಕು. ರುಚಿನೋ ರುಚಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಂಗೆ ಲೈಕ್ ಕೊಡಿ, ಬೆಲ್ ಬಟನ್ನ ಒತ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಹೆಂಗೆ ಅನಿಸ್ತಂತ ಹೇಳಿ ಫ್ರೆಂಡ್ಸ್.